ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಿಟ್ಟಿದ್ರೆ 2 ನಿಮಿಷ ಕೂಡ ಹೋಗುತ್ತೆ ಈ ತರ ಒಂದು ಇವತ್ತು ರಾಕಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ರಾಕಿಯ ಡೈಲಿ ಮೇಂಟೆನೆನ್ಸು ಮತ್ತು ಮಂತ್ಲಿ ಮೇಂಟೆನೆನ್ಸ್ ಎಷ್ಟಾಗುತ್ತೆ ಪ್ರತಿಯೊಂದು ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೆಸರು ರಾಕಿ ಅಂತ. 10 ತಿಂಗಳು ಇವನಿಗೆ. ನಿಮ್ಗೆ ಗೊತ್ತಿದೆ ಈ ಬ್ರೀಡ್ ಯಾವುದು ಅಂತ, ಸೈಬೀರಿಯನ್ ಹಸ್ಕಿ. ನಮ್ಮ ಮನೆಯಲ್ಲಿ ಕ್ಯೂಟೆಸ್ಟ್ ಮೆಂಬರ್ ಇವನೇ. ದಿನ ಬೆಳಗ್ಗೆ ಎದ್ದೇಳ್ತಾನೆ, ತಿಂತಾನೆ, ವಾಕ್ ಮಾಡ್ತಾನೆ, ಚೆನ್ನಾಗಿ ಆಕ್ಟಿವ್ ಆಗಿ ಓಡಾಡ್ತಾನೆ, ಮತ್ತೆ ವಾಪಸ್ ಊಟ ಮಾಡ್ತಾನೆ, ವಾಶ್ರೂಮ್ಗೆ ಹೋಗ್ತಾನೆ, ಆಮೇಲೆ ಮಲ್ಕೋತಾನೆ. ಇಷ್ಟೇ ಇವೊಂದು ಮೇನ್ ಕೆಲಸ. ಸಿಕ್ಕಾಬಿಟ್ಟೆ ತರಲೆ, ಸಿಕ್ಕಾಬಿಟ್ಟ ಹೈಪರ್ ಆಕ್ಟಿವು. 2 ನಿಮಿಷ ಒಂದ್ ಕಡೆ ನಿಂತ್ಕೊಳ್ಳಲ್ಲ. ಇವನ್ನ ಹಿಡಿಬೇಕಂದ್ರೆ ಭಾರಿ ಕಷ್ಟ, ಆದ್ರೂ ಹಿಡ್ಕೊಂಡಿದೀನಿ. ಅದೇನಾ ರಾಕಿ? ಮೊದಲನೇದಾಗಿ ಮನೆಯಲ್ಲಿ ಒಂದು ಪೆಟ್ ಸಾಕಿದ್ರೆ ಮನೆಯಲ್ಲಿ ಒಬ್ರು ಮೆಂಬರ್ ಸಾಕ್ದಂಗೆ, ಮಗ ಮಗಳು ಆ ಥರ. ಇವನು ನನಗೆ ಮಗನ ಸಮಾನ. ಸುಮ್ಮನೆ ಇರಲ್ಲ, ಏನಾದ್ರೂ ಆಟ ಆಡಿಸ್ತಾ ಇರ್ಬೇಕು ಇವನ್ಗೆ. 2 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಇವ್ದೇನಿದ್ರು ಬರೀ ಆಟ ಅಷ್ಟೇ, ಆಟ ಆಡ್ತಾ ಇರ್ಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರು ಅವನೇ ಬಂದು ಕರೀತಾನೆ, ಆಟಾಡ್ಸು ಆಟಾಡ್ಸು ಅಂತ. ಆ ಥರದ ಕ್ಯಾರೆಕ್ಟರ್ ಒಂದು. ಎಲ್ಲರ ಮನೆಯಲ್ಲೂ ಪೆಟ್ ಸಾಕ್ಬೇಕು. ಪೆಟ್ ಸಾಕೋಕ್ಕೂ ಮುಂಚೆ ಒಂದು 10 ರಿಂದ 15 ಸಲ ಯೋಚನೆ ಮಾಡಬೇಕು. 4-5 ಜನದ ಹತ್ರ ಸಜೆಷನ್ ತಗೋಬೇಕು. ಸುಮ್ಮನೆ ತಗೊಂಡ್ಬಂದು ಒಂದು ಕಡೆ ಕಟ್ಟಿ ಅದಕ್ಕೆ ನೋವು ಮಾಡಿ ಹಿಂಸೆ ಮಾಡಬಾರ್ದು. ತನ್ನ ಸ್ವಂತ ಫ್ರೀಡಮ್, ಅದಕ್ಕೂ ಒಂದು ಫ್ರೀಡಮ್ ಅನ್ನೋದಿರುತ್ತೆ. ಬಂದ್ಮೇಲೆ ಮನೆಗೆ ಅದು ಓಡಾಡ್ಕೊಂಡು ಖುಷಿಯಾಗಿ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡಬೇಕು. ಸ್ಲೇವ್ ಥರನ ಒಂದು ಮೂಲೆಯಲ್ಲಿ ಕಟ್ಟಾಕ್ಬಿಟ್ಟು ನಾವೆಷ್ಟು ಕೊಡ್ತೀವೋ ಊಟ ಅಷ್ಟು ತಿನ್ನು ಅಂದ್ಬಿಟ್ಟು ಸೈಡಿಗೆ ಕಟ್ಟಾಕ್ಬಾರ್ದು. ಕೆಲವೊಬ್ಬರು ಗಾರ್ಡಿಯನ್ ಬೇಕು, ಆ ಥರ ಡಾಗ್ಸ್ ಬೇಕಂತ ಅಂದರೆ ಜರ್ಮನ್ ಶೆಪರ್ಡು, ಲ್ಯಾಬ್ರಡಾರು, ರಾಟ್ವೆಲ್ಲರು, ಆ ಥರ ಪಕ್ಕು, ಈ ಥರ ಫುಲ್ ಫ್ಯಾಮಿಲಿ ಫ್ರೆಂಡ್ಲಿ. ಸೈಬೀರಿಯನ್ ಹಸ್ಕಿ ಅಂತಂದರೆ 10 ನಿಮಿಷ ಅಲ್ಲ 5 ನಿಮಿಷ ಅವನ ಹತ್ರ ಅಟೆನ್ಷನ್ ಇಲ್ಲ ಅಂದ್ರೆ ಅವನಾಗಲೇ ಸೌಂಡ್ ಮಾಡ್ತಾನೆ. ಸೊ ಆ ಥರ ಸೈಬೀರಿಯನ್ ಹಸ್ಕಿ ಮೇಂಟೆನೆನ್ಸ್ ತುಂಬ ಕಷ್ಟ, ತುಂಬ ಜಾಸ್ತಿ ರಾಯಲ್ ಬ್ರೀಡ್ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ, ಆದರೂ ಮೇಂಟೈನ್ ಮಾಡಬೇಕು. ಇದು ತುಂಬ ಕೋಲ್ಡ್ ವೆದರಲ್ಲಿ ಇರೋಕ್ಕೆ ಅದು ಇಷ್ಟಪಡುತ್ತೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತಿರೋಕ್ಕೆ ಅವ್ನು ಇಷ್ಟಪಡಲ್ಲ. ಈ ಥರ ಫುಲ್ಲು ಕೂಲಾಗಿರಬೇಕು ವಾತಾವರಣ. ಒಂದು ಬಿಟ್ಟರೆ ಫುಲ್ಲು ಗೇಮ್ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಸೊ ಮಧ್ಯಾಹ್ನ ಒಂದು ಮಜ್ಜಿಗೆ ಅಥವಾ ಫ್ರೂಟ್ಸ್ ಆ ಥರ ಎಲ್ಲ ಕೊಡ್ಬೋದು. ಗ್ರೇಪ್ಸ್ ಒಂದು ಬಿಟ್ಟು ನಾನು ಆಪಲ್ ಆಗಲಿ ಅಥವಾ ಬನಾನಾ ಆಗಲಿ ಕೊಡ್ತೀನಿ. ಫಸ್ಟ್ ಈ ಥರ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅದನ್ನು ಕೂದಲೆಲ್ಲ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಕೊಬ್ಬರಿ ಎಣ್ಣೆಯಲ್ಲಿ ನೀಟಾಗಿ ಪ್ಯಾರಾಶೂಟ್ ಆಯಿಲು ಹಾಕಿ ಉಜ್ಬೇಕು. ಈ ಥರ ಚೆಕಪಟ್ಸ್ ನೋಡಿ. ಈ ಥರ ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸ್ಕೋಬೇಕು. ಈಗ ಕೊಬ್ಬರಿ ಎಣ್ಣೆ ಆ್ಯಕ್ಚುಲಿ ಡ್ರೈ ಆಗಲಿ ಅಂತ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ರೀಡು ಜರ್ಮನ್ ಶೆಪರ್ಡು. ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಪ್ಕೊಳ್ಳಿಲ್ಲ ತೊಗೊಂಬರೋಕ್ಕೆ, ಅದೇನೋ ಗೊತ್ತಿಲ್ಲ. ಸಡನ್ನಾಗಿ ನಮ್ಮ ರಾಕಿ ಬಂದ. ಮನೆಯಲ್ಲಿ ಬೇಡ ಬೇಡ ಪೆಟ್ಟೆಲ್ಲ ಬೇಡ ಬೇಡ ಅಂತಿದ್ರು. ಇವಾಗ ಯಾರಿಗೂ ಇವನು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ ಎಲ್ಲ. ಸೊ ನಾನು ಟಿಕ್ ಫ್ರೀ ಶಾಂಪೂನ ಯೂಸ್ ಮಾಡ್ತೀನಿ ಅವನಿಗೆ ಸ್ನಾನ ಮಾಡಿಸೋಕ್ಕೆ. ಹಾಗೆ ಅವನಿಗೆ ಬ್ರಷ್ಷು ಇದೆ, ಸ್ನಾನ ಮಾಡಿಸ್ತಾ ಗುಜ್ಜಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತೀನಿ. ಈ 2 ಐಟಮ್ನ ನಾವು ಸ್ನಾನಕ್ಕೆ ಉಪಯೋಗಿಸೋಣ. ನೀರು ಹಾಕಬೇಕು, ತಣ್ಣಗಿದೆ. ನಂಗೆ ಸುಸ್ತಾಗೋಯ್ತು ಅಂದ್ಬಿಟ್ಟು ನಮ್ಮ ಐಶು ಒರೆಸ್ತಾ ಇದ್ದಾಳೆ. ಆಮೇಲೆ ಫೋಟೋಗ್ರಾಫರ್ ಬಗ್ಗೆ ಹೇಳಬೇಕು. ವಿಡಿಯೋ ಮಾಡ್ತಿರೋರು ನಮ್ಮ ಅಜ್ಜಿಯವರು. ಆಯ್ತು ಆಯ್ತು, ಸ್ಲೋ ಓಕೆ. ಸ್ಲೋ.
left, right, shake it, high five. Good boy. This it. Good boy. ಸೊ ಹೀಗೆ ಕಮೆಂಟ್ಸ್ಗಳನ್ನ ಮಾಡಿಸ್ಬೇಕು ಪ್ರತಿದಿನ ಎಕ್ಸಸೈಸ್ ಅಂದರೆ ಹೀಗೆ ಕಮೆಂಟ್ಸ್ಗಳನ್ನ ಮಾಡಿಸ್ತಾ ಇರ್ತೀನಿ. ಸೊ ಕರೆಕ್ಟಾಗಿ ಮಾಡ್ತಾನೆ ನಮ್ಮ ರಾಕಿ ಬಾಯ್. ಎಸ್, ಡೂ ಡೌನ್. ವೆರಿ ಗುಡ್ ಬಾಯ್. ಸೊ ನಾನು ವಿಡಿಯೋ ಸ್ಟಾರ್ಟ್ ಆಗುವಾಗಲೇ ನಾನು ಹೇಳಿದ್ದೆ ಇದು ಮಂತ್ಲಿ ಮೇಂಟೆನೆನ್ಸ್ ಆಗಲಿ ಹೇಗಿರುತ್ತೆ ಪ್ರತಿಯೊಂದನ್ನು ತಿಳಿಸ್ತೀನಿ ಅಂತ. ಸೊ ಇದು ನೀವು ಡಿಪೆಂಡ್ಸ್. ಇವಾಗ ನೀವು ಪೆಟ್ನ ಸಾಕೋವಾಗ ಕೆಲವೊಂದ್ಸಲ ಒಬ್ಬೊಬ್ರು 3 times ಫುಡ್ ಫೀಡ್ ಮಾಡ್ತಾರೆ, 2 times ಮಾಡ್ತಾರೆ. ಸೊ ನಾನು 2 times ಮಾಡ್ತಾ ಇದ್ದೀನಿ. ಸೊ ಮುಂಚೆಲ್ಲ ಪಪ್ಪಿ ಇದ್ದಾಗ ನಾನು 3 times ಫುಡ್ ಫೀಡ್ ಮಾಡ್ತಾ ಇದ್ದೆ. ಸೊ ಅವಾಗೆಲ್ಲ ಬೇಕಾಗಿತ್ತು, ಯಾಕೆಂದರೆ 3 times ಅಂದರೆ 1 time ರಾಯಲ್ ಕೆನಲ್ಲು, ಮತ್ತು ಒಂದು ಕಡೆ ಚಿಕನ್ ರೈಸು, ಇನ್ನೊಂದು ಕಡೆ ಮಜ್ಜಿಗೆಯನ್ನು ಹಾಲು ಮೊಸರು ಮಿಕ್ಸ್ ಮಾಡಿ ಕೊಡುವಂಥದ್ದು. ಅದಕ್ಕೂ ಕೂಡ ಎಗ್ ಹಾಕಬೇಕು, ಇಲ್ಲಾಂದರೆ ತಿನ್ನಲ್ಲ. ಸೊ ಈ ಥರ ಎಲ್ಲ ಇತ್ತು. ಅರೌಂಡ್ 6,000 ಅವಾಗ ಖರ್ಚಾಗ್ತಾ ಇತ್ತು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಅರೌಂಡ್ 4,000 ಆಗಿದೆ. ಸೊ ಒಂದು ಚೀವಿಂಗ್ ಬರುತ್ತೆ, ಒಂದು ಮೂಳೆ ಕಡಿಯೋದು, ಅದು ಯಾವಾಗಲೂ ಕೊಡ್ತಾ ಇರಬೇಕು. ಅದರಿಂದ ಸ್ವಲ್ಪ ಅಲ್ಲೂ ನೋವು ಇದ್ದರೆ ಅವನು ಇದೆಲ್ಲ ಗ್ರೋತ್ ಎಲ್ಲ ಚೆನ್ನಾಗಾಗುತ್ತೆ. ಹಾಗೆ ಅದು ಚೀವ್ ಮಾಡ್ತಾ ಇದ್ರೆ ಈಗ ನಿಂತಿದ್ದಾಗ ಸುಮ್ಮನೆ ಬಂದು ಹಿಂಗೆ ಬಾಯಕ್ಕದಾಗಲಿ ಅಂದರೆ ಕಚ್ಚಲ್ಲ ಅವು. ಸೊ ಹಿಂಗೆ ಇಟ್ಕೊಳ್ಳೋದವೆಲ್ಲ ಆದಷ್ಟು ಅವಾಯ್ಡ್ ಆಗುತ್ತೆ. ಆಮೇಲೆ ಅದು ಒಂದೇ ಇರೋದ್ರಿಂದ ಅವಕ್ಕೆ ಸ್ವಲ್ಪ ಟೈಮ್ ಪಾಸ್ಗೆ ಅದು ಒಂದು ಮೂಳೆ ಎತ್ಕೊಡ್ಬೇಕಾಗುತ್ತೆ. ಹಾಗೆಯೇ ಫುಡ್ಡಲ್ಲಿ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ಫುಡ್ನೆಲ್ಲ ಹಾಕೋಕೆ ಹೋಗ್ಬೇಡಿ. ಏನಾದರೂ ಬೇಯಿಸ್ಬಿಟ್ಟು ಅರಿಶಿಣದಲ್ಲಿ ತೊಳೆದು ಬೇಯಿಸಿ ಆಮೇಲೆ ಅದಕ್ಕೆ ಬೇಕಾದ್ರೆ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ಅವನು 2 times ಫುಡ್ ಬಂದಿದ್ದಾನೆ. ಸೊ ಬೆಳಗ್ಗೆ 1 time ಮತ್ತು ಈವ್ನಿಂಗ್ 1 time. ಮತ್ತು ರೆಗ್ಯುಲರಾಗಿ ಲೈಕ್ ಆಫ್ಟರ್ನೂನ್ ಟೈಮಿಂಗ್ಸಲ್ಲಿ ಅಂದರೆ ತುಂಬ ಬಿಸಿಲಿದೆ ಅಂತಂದರೆ ಮಜ್ಜಿಗೆ ಕೊಡೋದಾಗಲಿ, ಅಥವಾ ಸ್ವಲ್ಪ ಐಸ್ ಕ್ಯೂಬ್ಸ್ ಮರಿದಾಗ ಆಗ್ತಿದೆ, ಆವಾಗ ಸೀಸನ್ ಇತ್ತು. ಸೊ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಅಷ್ಟೊಂದೇನು ಹಾಕಲ್ಲ. ಐಸ್ ಕ್ಯೂಬ್ಸು ಆ ಥರ ಏನಾದರೂ ಕೊಟ್ಟರೆ ಅದು ಚೆನ್ನಾಗಿರುತ್ತೆ, ತಂಪಾಗಿರ್ತಾನೆ. ಸೊ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ. ಹಾಗೆ ಎಲ್ಲ ವೀಡಿಯೋಸ್ಗಳನ್ನೂ ವಾಚ್ ಮಾಡಿ. ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.